ಹಿಂದೂಗಳಿಗೆ ಜೆ ನಗರ ಸೇಫ್ ಅಲ್ವೇ ಅಲ್ವಾ? ಪದೇ ಪದೇ ಕಾಲ್ ಕೆರೆದುಕೊಂಡು ಬಂದು ಗಲಾಟೆಯನ್ನ ಮಾಡ್ತಾರಂತೆ. ಹಿಂದೂಗಳಿರೋ ಜಾಗಕ್ಕೆ ಮಾಂಸ ಮೂಳೆಯನ್ನ ಎಸಿತಾರಂತೆ. ಮುಸ್ಲಿಮರ ಕೃತ್ಯಗಳಿಗೆ ರೋಸಿ ಹೋಗಿರುವಂತಹ ಹಿಂದೂ ನಿವಾಸಿಗಳು ಮೊದಲಿದ್ದ ಮುಸ್ಲಿಮರು ಒಡ ಹುಟ್ಟಿದವರಂತೆ ಇದ್ರಂತೆ. ಈಗ ವಲಸೆ ಬಂದವರಿಂದ ಕಿರಿಕ್ ಮೇಲೆ ಕಿರಿಕ್ಗಳು ಆಗ್ತಾ ಇದೆಯಂತೆ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿ ಮಲಗಿದ್ದಾಗ ಬೆಂಕಿಯನ್ನ ಹಚ್ಚಿದ್ರು. ಭಜನೆ ಮಾಡುವಾಗ ಮುಸ್ಲಿಮರು ಬಂದು ಕೂಗಾಡ್ತಾರೆ. ಮಧ್ಯರಾತ್ರಿ 2 ಗಂಟೆಗೆ ಗಾಂಜಾ ಹೊಡಿತಾರೆ, ಕೂರ್ತಾರಂತೆ. ದೂರು ಕೊಟ್ಟರು ಕೂಡ ಪೊಲೀಸರು ಕ್ಯಾರೆ ಅನ್ನೋದೇ ಇಲ್ವಂತೆ. ಇನ್ನು ನಿವಾಸಿಗಳನ್ನ ಹೆದರಿಸಿ ಕನ್ನಡದವರನ್ನೇ ಓಡಿಸ್ತಾ ಇದ್ದಾರಂತೆ ಅಲ್ಲಿರುವಂತಹ ಮುಸ್ಲಿಂನವರು. ಏರಿಯಾದಲ್ಲಿನ ಕಹಿ ಘಟನೆಗಳನ್ನ ಒಂದು ಕಡೆ ನಿವಾಸಿಗಳು ಬಿಚ್ಚಿಡ್ತಾ ಇದ್ದಾರೆ. ಜೆ ನಗರದಲ್ಲಿ ರಾಧಾ ಹಿರೇಗೌಡರ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೂಡ ಮಾಡಿದ್ದಾರೆ. ಇದೇ ಆಗೋಯ್ತು ನೋಡಿ ಇವರ ಕಿತಾಪತಿ. ಸಹಬಾಳ್ವೆಯ ಪಾಠ, ಸಾಮರಸ್ಯದ ಪಾಠ ಬರೀ ಹಿಂದೂಗಳಿಗೆ ಮಾತ್ರ ಹೇಳ್ತಾ ಇದ್ದಾರೆ. ನಿಮ್ಮ ಗ್ಯಾರಂಟಿ ನ್ಯೂಸ್ VS ಗಾರ್ಡನ್ ನಲ್ಲಿದೆ. VS ಗಾರ್ಡನ್ ಈಗ ಇಡೀ ರಾಜ್ಯಾದ್ಯಂತ ಸದ್ದುಗದ್ದಲ ಮಾಡ್ತಾ ಇರೋದು ಯಾಕೆ ಅಂತಂದ್ರೆ, ನಿನ್ನೆ ಇಲ್ಲಿ ಓಂ ಶಕ್ತಿ ಮಾಲಾಧಾರಿಗಳು ಓಂ ಶಕ್ತಿ ಮೂರ್ತಿಯ ವಿಗ್ರಹವನ್ನ ಮೆರವಣಿಗೆ ಮಾಡುವಂತಹ ಸಂದರ್ಭದಲ್ಲಿ ತಾವು ನೋಡಬಹುದು, ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಈಶ್ವರನ ದೇವಸ್ಥಾನ. ಆ ಈಶ್ವರನ ದೇವಸ್ಥಾನದ ಭುವನೇಶ್ವರಿ ದೇವಸ್ಥಾನದಿಂದ ಹೀಗೆ ಮೆರವಣಿಗೆ ಬರ್ತಾ ಇತ್ತು. ಈ ಮೆರವಣಿಗೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ಓಂ ಶಕ್ತಿ ಮಾಲಾಧಾರಿಗಳು ಕೂಡ ಆ ಮೆರವಣಿಗೆಯಲ್ಲೇ ಕೂಡ ಜೊತೆಗೆ ನಡೆದುಕೊಂಡು ಬರ್ತಾ ಇದ್ರು. ಇಲ್ಲೊಂದು ಗೋಡೆ ಕಾಣುತ್ತಲ್ಲ, ಈ ಗೋಡೆನ ಬಹಳಷ್ಟು ಜನ ನಾನು ಮಾತಾಡಿಸುವಾಗ ಹೇಳ್ತಾ ಇದ್ರು ಇದು ಒಳ್ಳೆ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ತರ ಇದೆ ಅಂತ. ಯಾಕೆ ಅಂದ್ರೆ ಆ ಕಡೆ ಇರೋರು ಮುಸ್ಲಿಂ ಬಾಂಧವರು ಮತ್ತೆ ಈ ಕಡೆ ಇರೋರು ಬಹಳಷ್ಟು ಹಿಂದೂ ಬಾಂಧವರು. ಸೊ ಪ್ರತಿ ಬಾರಿಯೂ ಕೂಡ ಏನಾದ್ರೂ ಈ ರೀತಿಯಾದಂತಹ ಪೂಜಾ ಸಂದರ್ಭಗಳು ನಡೆದಾಗ ಕಲ್ಲೆಸೆಯೋದು ಕ್ವೈಟ್ ಕಾಮನ್ ಅಂತ ಇವ್ರು ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿಯವರೆಗೆ ಅದು ದೊಡ್ಡ ಸುದ್ದಿ ಆಗಿರ್ಲಿಲ್ಲ. ಸೊ ಈ ಒಂದು ಗೋಡೆ ಏನಿದೆ, ಈ ಗೋಡೆ ಆಚೆಗೆ ಮತ್ತು ಈಚೆಗೆ ಒಂದು ರೀತಿಯಾದಂತ ರಿಫ್ಟ್ ಇದ್ದೇ ಇದೆ ಅಂತ ಇಲ್ಲಿಯ ಸ್ಥಳೀಯರು ಹೇಳ್ತಾ ಇದ್ದಾರೆ. ನೋಡಿ, ಇವರೆಲ್ಲರೂ ಕೂಡ ಓಂ ಶಕ್ತಿ ಮಾಲಾಧಾರಿಗಳು. ಸುಮಾರು ಬಹಳಷ್ಟು ಸಂಖ್ಯೆಯಲ್ಲಿ ಓಂ ಶಕ್ತಿ ಮಾಲಾಧಾರಿಗಳು ಓಂ ಶಕ್ತಿಯನ್ನ ಪೂಜೆ ಮಾಡ್ತಾರೆ ಮತ್ತು ಒಂದು ನಿಗದಿತ ಸಂದರ್ಭದಲ್ಲಿ ಹೋಗಿ ಅಲ್ಲಿ ಪೂಜೆಯನ್ನ ಒಪ್ಪಿಸ್ತಾರೆ. ಆ ಸಂದರ್ಭದಲ್ಲಿ ಮೆರವಣಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಏನಾಯ್ತು ಮೇಡಮ್? ಹೇಳಿ. ಮೆರವಣಿಗೆ ಮುಗಿಸ್ಕೊಂಡು ಹೋಗ ಆ ಕಡೆಯಿಂದ ಕಲ್ಲೆಸ್ತಿದ್ದಾರೆ ಮೇಡಮ್. ಆ ಕಡೆಯಿಂದ ಬಂತು. ಆ ಕಡೆಯಿಂದ ಈ ಕಡೆ ಎಸ್ದಿರೋದು, ಆ ಕಡೆ ಎಸ್ದಿರೋದು ಹೋಗ್ತಾ ಇದ್ದ. ಹೌದು, ಬೇಕಾದ್ರೆ ಈ ಕಡೆಯಿಂದ ಟರ್ನಿಂಗ್ ಮೇಡಮ್. ಹೌದು ಮೇಡಮ್, ಹೌದು ಮೇಡಮ್. ಸೊ ಆ ಕಡೆಯಿಂದ ಎಷ್ಟು ಕಲ್ಲು ಬಂದು ಮೇಡಮ್? ಒಂದ್ 5-6 ಕಲ್ಲು ಬಂದು 3 ಜನಕ್ಕೆ ಬಿದ್ದಿರೋದು. ಒಬ್ಬ ಹುಡುಗಿಗೆ ಬ್ಲಡ್ ಬಂದ್ಬಿಡ್ತು, ಇನ್ನ ಇಬ್ಬರಿಗೆ ಏಟು, ಕಾಲ್ಗೊಬ್ಬರಿಗೆ ಮೈಗೊಬ್ಬರಿಗೆ ಬಿದ್ದೈತಿ. ತುಂಬಾ ತೊಂದರೆ ಕೊಡ್ತಾರೆ ಮೇಡಮ್ ಇವರು. 4ನೇ ಸಾತಿ ಈ ತರ ಮಾಡಿರೋದು. ಎಸೆಯೋದು ಓಡೋಗೋದು, ತಿರ್ಗಾ ಬರೋದಿಲ್ಲ ಈ ಕಡೆ. ಇದೇ ಫಸ್ಟ್ ಟೈಮ್ ಅಂತಾರಲ್ಲ ಚಿಕ್ಕ ಮಕ್ಕಳು. ಎಷ್ಟು ಸಲ 4 ಸರಿ ಮಾಡಿದ್ದಾರೆ, 4 ಸರಿ ಎಸೆದಿದ್ದಾರೆ ಈ ಕಡೆ ಎಲ್ಲ. ಚಿಕ್ಕ ಹುಡುಗ ಬಂದಿದ್ದಾನೆ, ನಮ್ಮ ಹುಡುಗ ಹೊಡೆದ್ ಬಂದ್ರೆ 4 ಜನ ಮಕ್ಳು ಬಂದಿದ್ದಾರೆ ಹೊಡಿಯಕ್ಕೆ. ಚಿಕ್ಕ ಮಕ್ಳು ಬಂದಿದ್ದಾರೆ, ಕೋಲ್ ಎತ್ಕೊಂಡು ಬಂದಿದ್ದಾರೆ. ಏನ್ ರೋಪ್ ನಿಮ್ದು ಅಂತ ನಮ್ಮನ್ನೇ ಎದುರಿಸ್ತಾರೆ ಆ ಕಡೆ ಎಲ್ಲ. 2 ವೀಲರ್ ಅಲ್ಲಿ ಫಾಸ್ಟ್ ಆಗಿ ಬರ್ತಾರೆ ಮೇಡಮ್. ಏನ್ ಜವಾಬ್ದಾರಿ ಇಲ್ದೆ ಹಾಗೆ ಬರೋದು, ಮಕ್ಳು ನೋಡ್ಕೊಂಡು ಮಾಡಿದ್ರೆ ಅಮ್ಮ ಇಲ್ಲಿ ನಾವು ಹಬ್ಬಗಳು ಮಾಡ್ಕೊಂಡ್ರೆ ಅವ್ರು ಸುಮ್ಮನೆ ತಪ್ಪಡಿ ಓಡ್ಕೊಂಡು ಬರ್ತಾರೆ. ಆ ಕಡೆ ಸುಮ್ಮನೆ ಗಲಾಟೆ ಹಾಡಾಕ್ತಾರೆ. ಆ ಕಡೆಯಿಂದ ನಾವು ಬೆಳಗ್ಗೆ ಹಾಕಕ್ಕೂ ಭಯ ಇಲ್ಲ, ಆ ತರ ಮಾಡ್ತಾರೆ ಅವರು. ಅವ್ರು ಬಂದು ಜಾಸ್ತಿ ಇದು ಮಾಡ್ತಾರೆ. 7
ನಾನೊಂದು ಪ್ರಶ್ನೆ ಕೇಳ್ತೀನಿ. ಈಗ ಅವ್ರಿಗೆ ರಂಜಾನ್ ಹಬ್ಬ ಬಂದಾಗ ಅವ್ರಿಗೆ 1 ತಿಂಗಳು ಉಪವಾಸ ಇರ್ತಾರೆ. ನಾವೇನೋ ಡಿಸ್ಟರ್ಬ್ ಮಾಡ್ತೀವ? ಹೋಗ್ಲಿ, ನಾವು ಏನೂ ಮಾಡಲ್ವಲ್ಲ ನಾವು. ಹಾಗೇನು ಆ ಥರ ನಮ್ಗೆ ಆ ಥರ ಉದ್ದೇಶ ಇಲ್ವಲ್ಲ. ನಮ್ಮ ದೇವ್ರು ಎಷ್ಟು ಹೆಚ್ಚಾಗಿ ಅವ್ರಿಗೂ ದೇವರು ಅಷ್ಟೇ ಹೆಚ್ಚಾಗಿ ಅಲ್ವಾ? ಯಾಕೆ ಈ ಥರ ಮಾಡ್ತಾರೆ? ನಮ್ಗೆ ಯಾಕೆ ಡಿಸ್ಟರ್ಬ್ ಮಾಡ್ತಾರೆ ಈಗೆಲ್ಲ ಇವರೆಲ್ಲ? ಅವ್ರ ದೇವ್ರಿಗೂ ಮುಗಿತೀವಿ, ಮಸೀದಿಗೆ ಹೋಗ್ತೀವಿ, ದರ್ಗಾಗೆ ಹೋಗ್ತೀವಿ, ಎಲ್ಲನೂ ಮಾಡ್ತೀವಿ. ಅವ್ರು ಮಾತ್ರ ಈಗ ಮಾಡ್ತಾರೆ. ಹೇಗೆ, ಏನಕ್ಕೆ ಆ ಥರ ಮಾಡ್ತಾರೆ? ದೇವ್ರಂದ್ರೆ ಎಲ್ರಿಗೂ ಒಂದೇ ಅಲ್ವಾ ಮೇಡಮ್? ಹೇಳಿ ನೀವೇ. ಇಲ್ಲ ಅಂದ್ರೆ ಬಾಳ ಹಿಂದೆ ಎಲ್ಲ ಈ ತರ ನಡೀತಾ ಇರ್ಲಿಲ್ವಲ್ಲ? ಇಲ್ಲಮ್ಮ, ಹಳಬ್ರು ಇದ್ದಾಗ ಈ ತರ ಮಾಡ್ತಾನೆ ಇಲ್ಲ ಮೇಡಮ್. ಇವಾಗ ಎಲ್ಲ ಹೊಸಬ್ರು ಬಂದು ಈ ತರ ಮಾಡ್ತಾ ಇರೋದು. ಹೊಸಬ್ರು ಸೇರ್ಕೊಂಡಿದ್ದಾರೆ. ಹೊಸಬ್ರು ಸೇರ್ಕೊಂಡು ಈ ತರ ಮಾಡ್ತಾ ಇರೋದು. ಈ ದೇಶದವ್ರ ಇಲ್ಲ, ಅವರು ಎಲ್ಲ ಕಳ್ರು ಬಂದ್ಬಿಟ್ಟಿದ್ದಾರೆ. ಬರೇ ಕಳ್ರೆ ಇಲ್ಲಿರೋದಲ್ಲ. ಆ ಕಡೆ ಅವ್ರು ಇರೋ ನಮ್ ಕಡೆನೆ ಬರ್ತಾ ಇರ್ಲಿಲ್ಲಪ್ಪ. ಬಹಳ ಜನ ಇದ್ರಲ್ಲ, ಬಾಳ ಯಾರು ಒಬ್ಬರು ಇಲ್ಲ, ಎಲ್ಲ ಮನೆಗಳೆಲ್ಲ ಬಿಟ್ಬಿಟ್ಟು ಹೋಗಿದ್ದಾರೆ ಅವರು. ಅಲ್ಲೊಬ್ರು ದೇವ್ರಂತ ಅವ್ರನ್ನ ಇವಾಗ ನೆನ್ಸ್ಕೊಂತೀವಿ ನಾವು. ಅಕ್ಕಂಗಿರ್ತಾರ, ಅಣ್ಣ ತಮ್ಮದವ್ರೆ ಇದ್ರು ನಾವೆಲ್ಲ. ಆ ಒಂದು ಹೊಟ್ಟೆಲ್ಲಿ ಹುಟ್ಟಂಗೆ ನಾವಿದ್ರೆ ಎಲ್ಲ ಆ ಥರ ಇದ್ರು ಗೊತ್ತಾ. ಇವಾಗೆಲ್ಲ ಯಾರ್ಯಾರು ಬಂದಿರೋರೆಲ್ಲ ಸೇರ್ಕೊಂಡು ಈ ಥರ ಮಾಡ್ತಾ ಇರೋದು. ಅದೇನು ಈದ್ ಹಬ್ಬ ಬರುತ್ತೆ ನೋಡು, ರೇಡಿಯೋ ಹಾಕಿರ್ತಾರೆ. ಅಪ್ಪ ನಿದ್ದೆ ಮಾಡೋಕ್ಕಾಗಲ್ಲ ನಮ್ಗೆ. ಆ ಥರ ಹಿಂಸೆ ನಾವು ಆದ್ರೂ ಏನು ಹೋಗಿ ಮಾತಾಡಲ್ಲ ಮೇಡಮ್ ಅವ್ರನ್ನ. 10 ಗಂಟೆಗೆಲ್ಲ ಮುಗಿಸ್ಬೇಕು. ಅವ್ರು ನೈಟ್ ಎಲ್ಲ ಮಾಡ್ಕೋಬೋದು. ಆ ತರ ನಡೀತಾ ಇರೋದು. ಬೆಳಗಿನ ಜಾವ ತನಕ ಹಾಡು ಆಡ್ತಾನೇ ಇರುತ್ತೆ. ಅವರು ಹಾಡು ಹಾಕೊಂಡಿದ್ದಾರೆ ನೋಡ, ನೋಡಿ ಹೋಗಿ ಅಂತ. ಅವ್ರು ಬಂದು ನಮ್ಮನ್ನ ಆಫ್ ಮಾಡಿ ಅಂತ ಹೇಳೋದು. ಅಲ್ಲ ಇದೇ ಫಸ್ಟ್ ಟೈಮ್ ಆಗಿರೋದು. 2-3 ಸಾತಿ ಆಗೈತೆ ಮೇಡಮ್. ಈ ತರ ಯಾವತ್ತೂ ಇಲ್ಲ. 2-3 ಸಾತಿ ಏನೋ ಹೋಗ್ಲಿ ಬಿಡ ಅಂತ ಸುಮ್ಮನೆ ಆಗ್ವಿ. ಈ ಸತಿನೇ ಹಿಂಗ್ ಮಾಡಿರೋದು. ಮೊಹರ್ ಹಬ್ಬ ಬಂದಾಗ ಬೆಳಗ್ಗೆಯಿಂದ ಹಿಡಿದು ಸಂಜೆ 10 ಗಂಟೆ ಆದರೂ 1 ಗಂಟೆ ಆದ್ರೂ ಅಷ್ಟು ಸೌಂಡ್ ಮಾಡ್ತಾ ಇರ್ತಾರೆ ಅವರು. ನಾವೇನಾದ್ರೂ ಡಿಸ್ಟರ್ಬ್ ಮಾಡ್ತೀವ ಅವ್ರನ್ನೇನು ಡಿಸ್ಟರ್ಬ್ ಮಾಡಲ್ವಲ್ಲ ನಾವು. ಅವ್ರು ಏನಂತಾನು ಮಾತಾಡಲ್ಲ ಪಾಪ. ಯಾಲೊಬ್ರು ಇದ್ದಾರೆ, ಆದ್ರೂ ಅವ್ರು ಏನಂತ ಆಚೆನೂ ಬರಲ್ಲ. ಇವಾಗ ಅಷ್ಟು ಚೆನ್ನಾಗಿ ಇದು ಮಾಡ್ತಾರೆ. ಅವರೇ ಬೈತಾ ಇರ್ತಾರೆ. ಏನಮ್ಮ ಯಾರ್ಯಾರೋ ಬಂದು ಸೇರ್ಕೊಂಡು ಈ ಥರ ಮಾಡ್ತವ್ರೆ ಅಂತ ಅವರೇ ಹೇಳ್ತಾರೆ ಇವಾಗ. ಮಾಂಸ ಎಸಿತಾರೆ, ಮೂಳೆಗಳು ಎಸಿತಾರೆ. ಬೆಂಕಿ ಇಕ್ಕಿದ್ದಾರೆ, ಇದಕ್ಕೆ ಬೆಂಕಿ ಇಕ್ಕಿದ್ದಾರೆ. ಈ ಸ್ವಾಮಿದು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕವ್ರೆ. ಮಲ್ಕೊಂಡಿದ್ರೆ ಬೆಂಕಿ ಹಾಕವ್ರೆ. ಟಾರ್ಪಲ್ ಎಲ್ಲ ಸುತ್ತಿಬಿಟ್ಟಿದ್ದಾರೆ ಆ ಕಡೆ. ಇದು ಅಯ್ಯಪ್ಪ ಮಾಲಾಧಾರಿಗಳ ಹಾಕೋದ? ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋರ್ನ ಆ ತರ ಹಿಂಸೆ ಮಾಡ್ತಾ ಇರೋದು ಅವರು. ಏನು ಇಲ್ಲೆಲ್ಲ ಹಸುನ್ ಕಟ್ಟಾಕ್ಬಿಟ್ಟು ಎಲ್ಲ ಕುಯ್ಯೋದು ಎಲ್ಲ ಮಾಡ್ತಾ ಇದಾರೆ. ನಿದ್ದೆ ಇರೋಲ್ಲ ನಮ್ಗೆ. ಎಷ್ಟು ಹಿಂಸೆ ಗೊತ್ತಾ ಪಾಪ. ಅಷ್ಟು ಹಿಂಸೆ ಮಾಡ್ತಾರೆ ಇವರು. ಮೂಳೆ ಮಾಂಸ ಹಾಕ್ತಾರೆ ಇಲ್ಲಿ. ಮೂಲೆ ಮಾಂಸ ಎಲ್ಲ ಎಸೆಯೋದು, ಡಿಸ್ಟರ್ಬ್ ಮಾಡೋದು, ಭಜನೆ ಮಾಡಿದಾಗ ಕಿರ್ಚೋದು, ಹೆಂಗೆ ಮಾಡ್ತಾರೆ. ಇಲ್ಲೆಲ್ಲ ಡೋಲ್ ಹೊಡಿಯೋದು, ಏನೋ ರಂಪ ಮಾಡ್ತಾರೆ ಇಲ್ಲಿ. ಅದನ್ನೇ 2 ಗಂಟೆ ಆದ್ರೆ ಮೇಡಮ್ ಎಲ್ಲ ಗಾಂಜಾ ಹೊಡ್ಕೊಂಡು ಕುತ್ಕೊಂಡಿರ್ತಾರೆ. ಅಲ್ಲಿ ನಿಂತ್ಕೊಂಡಿರ್ತಾರೆ ಗಾಂಜಾ ಹುಡುಗ್ರೆ ಇಲ್ಲಿ ಜಾಸ್ತಿ ಇರೋದು. ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಮೇಡಮ್? ಪೊಲೀಸ್ ರೆಸ್ಪೆಕ್ಟ್ ಇಲ್ಲ ಮೇಡಮ್. ನಾವು ಕಂಪ್ಲೇಂಟ್ ಮಾಡಿದ್ರೆ ರೆಸ್ಪೆಕ್ಟ್ ಕೊಡ್ತಾರೆ. ಪೊಲೀಸರು ಏನ್ ಮಾಡ್ತಾರೆ? ಏನು ಮಾಡ್ತಾರೆ? ನಾವು ಹೋಗಿ ಕಂಪ್ಲೇಂಟ್ ಮಾಡ್ಬಿಟ್ಟು ಬಂದ್ರೆ ನೇಡಮ್ಮ ಬರ್ತೀವಿ ನೇಡು ಅಂತಾರೆ ಅಷ್ಟೇ. ಇನ್ನೇನು ಮಾಡ್ತಾ ಇಲ್ಲ ಇಲ್ಲಿ. ನಮ್ಗೆ ಯಾವುದು ಅನುಕೂಲ ಮಾಡ್ತಾ ಇಲ್ಲವ ಇಲ್ಲಿ. ಇಲ್ಲ ಮೇಡಮ್, ಆ ಕಡೆ ಬಯ್ಯನೇ ಇಲ್ಲ. ಅವ್ರಿಗೆ ಏನ್ ಮಾಡ್ಕೊಂತಾರೆ ನಮ್ಮನ್ನ ಅಂತ ಅವ್ರಿಗೆ ಧೈರ್ಯ ಅಂತಾನೆ ಅವರು ಇದು ಮಾಡ್ತಾ ಇರೋದಮ್ಮ. ಏನು ಅವ್ರು ಏನು ಬೇಕಾದ್ರೂ ನಾವು ಮಾಡ್ತಾ ಇದ್ದೀವಿ. ನಮ್ಮನ್ನ ಯಾರು ಏನು ಮಾಡ್ತಾ ಇಲ್ಲ. ನೀವು ಯಾವ ಲೆಕ್ಕ ಅಂತ ಅವ್ರು ಮಾಡ್ತಾ ಇರೋದು ಇವಾಗ ಅಷ್ಟೇ. ಇನ್ನೇನಿಲ್ಲ ಅವ್ರು ಮಾಡ್ತಾರೆ. ಇದಕ್ಕೇನಾದರೂ ನಮ್ಗೆ ಇದು ಮಾಡ್ಬೇಕು ಅಷ್ಟೇ. ಮಾಡ್ಬೇಕಮ್ಮ. ಅಲ್ಲ ಮೂಳೆ ಮಾಂಸ ಯಾಕೆ ಎಸಿಬೇಕು ಮೇಡಮ್? ಎಸಿತಾರೆ. ನಾವು ಇಲ್ಲೆಲ್ಲ ಇರಬಾರ್ದು. ಇವರು ಆ ಕಡೆ ಎಲ್ಲ ಕನ್ನಡದವ್ರೆಲ್ಲ ಇದ್ರು ಪಾಪ. ಅವ್ರನ್ನ ಹಂಗೆ ಎದುರಿಸಿ ಅವ್ರೆಲ್ಲ ಕಲ್ಸ್ಬಿಟ್ರು. ಅವ್ರು ಇಲ್ಲ, ಇವಾಗ ನಾವಿದ್ದೀವಿ ಇಲ್ಲಿ, ಇವಾಗ ನಮ್ಮನ್ನು ಕಲ್ಸ್ಬೇಕು.